ಓಂ ಮಹಾಲಕ್ಷ್ಮಿಯೇ ನಮಃ. ಧನಂ ಮೂಲಂ ಇದಂ ಜಗತ್ತಂತೆ. ಹಣ ಇಲ್ಲದಿದ್ದರೆ ಹೆಣಕ್ಕೆ ಸಮಾನ. ಹಣ ಬೇಕೇ ಬೇಕು. ಧನ ಪ್ರಾಪ್ತಿಗಾಗಿ ನಾವೇನು ಮಾಡಬೇಕು? ಪೂಜೆಗಳು ಮಾಡ್ತೀವಿ, ವ್ರತಗಳು ಮಾಡ್ತೀವಿ, ಅಕ್ಷಯ ತೃತೀಯ ಇರ್ಬೋದು, ಹಾಗೆ ವರಮಹಾಲಕ್ಷ್ಮಿ ಇರ್ಬೋದು, ಪ್ರತಿನಿತ್ಯ ಮಹಾಲಕ್ಷ್ಮಿ ಆರಾಧನೆ ಇರ್ಬೋದು, ಎಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ, ಬಂದಿದ್ದು ಖರ್ಚಾಗಿ ಹೋಗ್ತಾ ಇದೆ, ಸರಿಯಾಗಿ ಹಣ ಬರ್ತಾ ಇದೆ ಅಲ್ಲ, ಸಂತೃಪ್ತಿ ಇಲ್ಲ. ಧನ ಪ್ರಾಪ್ತಿಗಾಗಿ ಏನು ಮಾಡಬೇಕು? ಅಷ್ಟಲಕ್ಷ್ಮಿಯ ಪ್ರಾರ್ಥನೆ ಇರ್ಬೋದು, ನಾಗಪೂಜೆ ಇರ್ಬೋದು, ವಿಧವಾದ ಪೂಜೆಗಳು ಮಾಡಿಕೊಂಡ್ರೂ ಕೂಡ ನಮಗೆ ವಿಶೇಷವಾಗಿ ಒಂದು ಒಳ್ಳೆಯದು ಎಲ್ಲೋ ಒಂದು ಕಡೆ ನಮಗೆ ನಿಜವಾಗಿ ಅದು ಧರ್ಮ ರೂಪದಲ್ಲಿ ನಮ್ಗೆ ಹಣ ಕರೆಕ್ಟಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವೇನು ಮಾಡಬೇಕಾಗಿರುತ್ತೆ? ಅದರ ತಂತ್ರ ಏನು? ಅದರ ವಿಶೇಷಗಳೇನು? ಹಾಗಾಗಿ ಹಣ ಬೇಕೇ ಬೇಕು ನಮಗೆ. ಆ ಹಣ ಈಸಿಯಾಗಿ ಬರಬೇಕು ಅಂದರೆ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷಾತ್ ಕಂಚಿಯ ಪರಮಾಚಾರ್ಯರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಕೂಡ ಅವರ ಜೀವಿತಾವಧಿಯಲ್ಲಿ ಅವರ ಪ್ರವಚನಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಅವರು ಸಹ ಒಂದು ವಿಶೇಷವಾದ ತಂತ್ರವನ್ನು ನಮಗೆ ಕೊಟ್ಟೋಗಿದ್ದಾರೆ. ಆ ತಂತ್ರದಲ್ಲಿ ಏನು ಅಂದರೆ ಎಲ್ಲೂ ಕೂಡ ವಸ್ತುಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿಲ್ಲ. ಪೂಜೆ ಈ ಥರದ ಪೂಜೆ ಮಾಡ್ಕೊಂಡು ಧನ ಬರುತ್ತೆ ಅಂತ ಹೇಳಿಲ್ಲ. ಅವರು ಕೇವಲ ಮಂತ್ರ ಜಪ ಆಗ್ಬೋದು, ಮಂತ್ರದಿಂದ ಅವರೊಂದು ಸಣ್ಣ ಒಂದು ತಂತ್ರವನ್ನು ಕೂಡ ನಮಗೆ ಕೊಟ್ಟು ಹೋಗಿದ್ದಾರೆ. ಆ ತಂತ್ರದಿಂದ ನಾವೇನು ಮಾಡ್ಬೋದು? ಹಣ ಗಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಆದರೆ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು, ಧರ್ಮ ಮಾರ್ಗ ಇರಬೇಕು, ಅನ್ಯಾಯ ಮಾರ್ಗ ನಮಗಿರಬಾರ್ದು. ನಮ್ಮ ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನಮ್ಮ ಕರ್ತವ್ಯದಲ್ಲಿ ನಾವು ಮಗ್ನರಾಗಿರಬೇಕು, ಪ್ರಯತ್ನದಿಂದ ಇರಬೇಕು. ನಾವು ಯಾವಾಗಲೂ ಹೇಳ್ತೀವಿ ಧನವಂತರಾಗಬೇಕು ಅಂದರೆ ಏನೇನಿರಬೇಕು ಅಂದರೆ 3 ಮುಖ್ಯವಾದ ಅಂಶಗಳಿರಬೇಕು. 1 ಕಷ್ಟಪಡಬೇಕು, 2 ಸಂಕಲ್ಪ ಇರಬೇಕು, 3 ಅಧೈರ್ಯ ಪಡಬಾರ್ದು. ಇವರೇ ಧನವಂತರಾಗೋದು. ಇನ್ನು ಕೆಲವರು ಇದು ಒಂದು ಧರ್ಮ ಮಾರ್ಗ, ಇನ್ನೊಂದೇನಿದೆ ಅನ್ಯಾಯದ ಮಾರ್ಗ. ಎಲ್ಲೋ ಒಂದು ಕಡೆ ಅಲ್ಲೂ ಕೂಡ ಧೈರ್ಯ ಪಡೆದೇ ಅನ್ಯಾಯದ ಮಾರ್ಗದಲ್ಲಿ ಧನವಂತರಾಗ್ತಕ್ಕಂಥವ್ರನ್ನೂ ನಾವು ಗಮನಿಸಿದ್ದೀವಿ. ಆದರೆ ಧರ್ಮ ಮಾರ್ಗದಲ್ಲಿ ಧನವಂತರಾಗಿದ್ದು ಯಾವಾಗಲೂ ಉಳಿಕೆ ಇರುತ್ತೆ. ನಮ್ಮ ವಂಶ ಪಾರಂಪರ್ಯವಾಗಿ ಆ ಹಣ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನಮಗೆ ಧನ ಬೇಕು, ಹಣ ಬೇಕು, ಆ ಮಹಾಲಕ್ಷ್ಮಿಯ ಕೃಪೆ ನಮಗೆ ಪಾತ್ರರಾಗಬೇಕು ಅಂದರೆ ನಾವೇನು ಮಾಡಬೇಕು ಅಂತಕ್ಕಂಥದ್ದನ್ನು ಪರಮಾಚಾರ್ಯರು ಬಹಳ ಅದ್ಭುತವಾಗಿ ವಿಶೇಷವಾಗಿ ಹೇಳಿದ್ದಾರೆ. ಬಿಳಿಯ ವಸ್ತ್ರವನ್ನು ಧರಿಸ್ಕೊಳ್ಳೋದು, ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಬಿಳಿಯ ಪಂಚೆ ಇರ್ಬೋದು, ಗಂಡಸರಾದರೆ ಬಿಳಿಯ ಪಂಚೆ, ಬಿಳಿಯ ವಸ್ತ್ರ, ಭುಜದ ಮೇಲೆ ಬಿಳಿಯ ವಸ್ತ್ರ ಹಾಕ್ಕೊಳ್ಳೋದು. ಮಹಿಳೆಯರಾದರೆ ಸಾಕ್ಷಾತ್ ಅವರು ಹಸಿರಿರ್ಬೋದು, ಕೆಂಪಿರ್ಬೋದು, ಅರಿಶಿನ ಇರ್ಬೋದು, ಯಥಾವಿಧಿಯಾಗಿ ಸುಮಂಗಲಿಯಾಗಿ ಆ ತಾಯಿ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಗಳಾಗ್ಬೋದು, ಕುಮಾರಿ ಆಗ್ಬೋದು, ಮನೆಯಲ್ಲಿರ್ತಕ್ಕಂಥ ಯಾರೇ ಹೆಂಗಸರಾದರೂ ಕೂಡ ಅವರು ಶ್ರದ್ಧಾಭಕ್ತಿಯಿಂದ ಈ ತಂತ್ರವನ್ನು ಮಾಡಿದಾಗ ಅವ್ರಿಗೂ ಸಹ ಧನ ಬರುತ್ತೆ. ಆ ಧನ ಹೇಗೆ ಬರುತ್ತೆ? ನಾವು ಯಾವಾಗಲೂ ಪೂರ್ವಾಭಿಮುಖವಾಗಿ, ಪೂರ್ವಕ್ಕೆ ಸೂರ್ಯನ ಅನುಗ್ರಹ ಇರುತ್ತೆ, ಉತ್ತರಕ್ಕೆ ಕುಬೇರನ ಅನುಗ್ರಹ ಇರುತ್ತೆ, ಧನಾತ್ಮಕ ಲಹರಿಗಳು ಕೂಡ ಬರ್ತಕ್ಕಂಥ ದಿಕ್ಕುಗಳು ಕೂಡ ಇದಾಗಿರೋದ್ರಿಂದ ನಾವೇನು ಮಾಡಬೇಕು? ಬೆಳಗ್ಗೆ ಶುದ್ಧವಾಗಿ ಸೂರ್ಯೋದಯದ ಕಾಲದಲ್ಲಿ ಕೆಲವರು ಅಗ್ನಿಹೋತ್ರ ಮಾಡ್ತಾರೆ, ಕೆಲವರು ಯಥಾವಿಧಿಯಾಗಿ ಪೂಜೆಗಳು ಮಾಡ್ತಾರೆ, ಕೆಲವರು ಅವ್ರವ್ರಿಗೆ ತಕ್ಕ ಹಾಗೆ ಅವ್ರು ಪೂಜೆ ಮಾಡ್ಕೊಂಡಿದ್ದಾದ ಮೇಲೆ ಇದು ಒಂದು ತಂತ್ರ ಇದೆ. ಈ ತಂತ್ರವನ್ನು ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಪೂರ್ವಾಭಿಮುಖವಾಗಿ ಮನೆಯ ಮೇಲೆ ಕುಳಿತು, ಮನೆ ಇದ್ದರೆ ಒಳ್ಳೆಯದು. ಯಾಕೆಂದರೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ. ನೀವೇನೇ ಹೇಳಿದ್ರೂ ಅದು ಒಳಗೆ ಕೊಟ್ಟೋಗುತ್ತೆ, ಭೂಮಿ ಎಳ್ಕೊಂಡ್ಬಿಡುತ್ತೆ. ದೇಹಕ್ಕೆ ಬೇಕಲ್ವಾ, ನಮ್ಮ ದೇಹದಲ್ಲಿ ಇರಲೇಬೇಕಲ್ವ. ಹಾಗಾಗಿ ಮನೆಯ ಮೇಲೆ ಚಾಪೆ ಮೇಲೆ ಕುಳಿತು ಈ ಒಂದು ಸಣ್ಣ ತಂತ್ರ ಅದೇನು ಅಂತ ಹೇಳಿದ್ರೆ ಈ ಒಂದು ಸಣ್ಣ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು ಪ್ರಾರ್ಥನೆ ಮಾಡಿದ್ದೆ ಆದರೆ ಧನ ಬರುತ್ತೆ, ಹಣ ಬರುತ್ತೆ. ಆ ಮಂತ್ರ ಯಾವುದು ಅಂದರೆ ಲಲಿತಂ ಶ್ರೀಧರಂ, ಲಲಿತಂ ಶ್ರೀಧರಂ, ಲಲಿತಂ ಭಾಸ್ಕರಂ, ಲಲಿತಂ ಶ್ರೀಧರಂ, ಲಲಿತಂ ಭಾಸ್ಕರಂ, ಲಲಿತಂ ಸುದರ್ಶನಂ, ಲಲಿತಂ ಶ್ರೀಧರಂ, ಲಲಿತಂ ಭಾಸ್ಕರಂ, ಲಲಿತಂ ಸುದರ್ಶನಂ, ಲಲಿತಂ ಶ್ರೀಧರಂ, ಲಲಿತಂ ಭಾಸ್ಕರಂ, ಲಲಿತಂ ಸುದರ್ಶನಂ. ಇಷ್ಟೇ. ಈ ಮಂತ್ರವನ್ನು ಹೇಳಿಕೊಂಡು ಸೂರ್ಯಕ್ಕೆ ಮುಖ ಮಾಡಿ ಲಲಿತಂ ಶ್ರೀಧರಂ, ಲಲಿತಂ ಭಾಸ್ಕರಂ, ಲಲಿತಂ ಸುದರ್ಶನಂ ಈ ಮಂತ್ರ 9 ಬಾರಿ ಹೇಳ್ಕೊಂಡು 9 ದಿನ ಹೇಳ್ಕೊಂಡ್ರೆ ಸಂಧ್ಯಾ ಕಾಲದಲ್ಲಿ ಹೇಳ್ಕೋಬೋದು, ಸೂರ್ಯೋದಯ ಕಾಲದಲ್ಲಿ ಹೇಳ್ಕೊಂಡಿದ್ದೆ ಆದರೆ ಅದು ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು. ನೆಗೆಟಿವ್ ಎನರ್ಜಿ ಹೋಗಿ ದೇಹ ಶುದ್ಧಿಯಾಗಿ ಆ ಧನಾಕರ್ಷಣೆ ಆಗ್ತಕ್ಕಂಥ ಯೋಗ ಇದೆ ಅಂತ ಪರಮಾಚಾರ್ಯರು ಕೂಡ ಹೇಳಿರ್ತಕ್ಕಂಥ ಅದ್ಭುತವಾದ ಮಂತ್ರ ಆಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಂ ಭವತು.